ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಸರ್ಕಾರವೇ ಒಂದು ರೀತಿಯಾದಂಥ ಅನುಮತಿಯನ್ನು ನೀಡಿ ಈಗ ಪೊಲೀಸರನ್ನು ಹೊಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ JDS ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕಾರ್ಯಕ್ರಮ ಮಾಡಿ ಎಂಜಾಯ್ ಮಾಡಿದ್ದು, ಅದರ ಕ್ರೆಡಿಟ್ ಗಳಿಸಿದ್ದು ಸರ್ಕಾರ, ಆದರೆ ಹೊಣೆಯನ್ನು ಮಾಡಿದ್ದಂಥದ್ದು ಪೊಲೀಸರನ್ನು 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಯಾವ ರೀತಿಯಾದಂಥ ಸರಿಯಾದ ಕ್ರಮ ಅಂತ? ಇದು ಸರಿಯಲ್ಲ. ಇವ್ರು ತಗೊಂಡೆ ಇದೇನೆಂದರೆ ಇವರು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳನ್ನ ತಲೆದಂಡ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲ್ಲ. ಖಂಡಿತ ಇವರು ಆದೇಶ ಕೊಟ್ಟಿರೋದ್ರಿಂದನೇ ಇವತ್ತು ಈ ಒಂದು ಸನ್ನಿವೇಶ ಉದ್ಭವ ಆಗಿ ಈ ಅವಘಡ ಆಗಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಇದು ತಲೆದಂಡ ಸರ್ಕಾರನೇ ಹೊರಬೇಕೆ ಹೊರತು ಯಾರ ಅಧಿಕಾರಿಗಳಲ್ಲ, ಮತ್ತಾರೂ ಅಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು, RCBಗೂ ಇವ್ರಿಗೂ ಸಂಬಂಧ ಏನು? ಫಸ್ಟ್ ನಮ್ಮ ರಾಜ್ಯ ಸರ್ಕಾರಕ್ಕೂ RCBಗೂ ಸಂಬಂಧ ಏನು? ಯಾವುದೋ ಒಂದು RCB ಒಂದು ಅವರ ಆರ್ಗನೈಸರ್ ಇರ್ತಾರೆ, ಅವರು ಗೆದ್ದಂಥ ಸಂಭ್ರಮ ಅವರು ಆಚರಿಸಲಿಕ್ಕೆ ಅವರು ಇದರಲ್ಲಿ ಸ್ಟೇಡಿಯಮಲ್ಲಿ ಕೇಳಿದಂಥದ್ದು. ಇವರು ತಾರಾತುರಿಯಾಗಿ ನಾವು ಇವ್ರನ್ನ ಗೌರವಿಸಬೇಕು ಅಂತ ವಿಧಾನಸೌಧದ ಮುಂಭಾಗ ಇವ್ರ ಕುಟುಂಬದವರೆಲ್ಲ ಸೇರಿಕೊಂಡು ಇವರು ಗವರ್ನರ್ನು ಕರೆದು ಅಲ್ಲಿ ಒಂದು ಚೂರು ಪ್ರೋಟೋಕಾಲ್ನು ಕೂಡ ಮೇಂಟೈನ್ ಮಾಡಿದ ರೀತಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವರೇನೋ ಗೆದ್ದು ಬಂದವರಂಗೆ ಈ ಸ್ಪೋರ್ಟ್ಸ್ಗೆ ನಾವು ಎನ್ಕರೇಜ್ ಮಾಡಿದವ್ರ ರೀತಿಯಲ್ಲಿ ಇವ್ರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ನ್ಯಾಯ? ಆದ್ದರಿಂದ ಇವರು 2 ಕಡೆ 3 ಕಡೆ ಈ ಥರ ವ್ಯತ್ಯಾಸಗಳು ಮಾಡಿದ್ರಿಂದ ಜನಗಳಿಗೆ ಬೆಳಗ್ಗಿಂದನೂ ಕೂಡ ಇವರೇ ಪ್ರಚಾರ ಮಾಡಿದ್ದಾರೆ. ನಾವು ಹೇಳಿಲ್ಲ, ಸರ್ಕಾರದಿಂದ ಆದೇಶ ಮಾಡಿಲ್ಲ ಅಂತಾರೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿಂದ ಸ್ಟೇಡಿಯಮಿಗೆ ಬರ್ತಾರೆ ಅಂತೆಲ್ಲ, ಮತ್ತು ಅವರ ಆಫೀಸರ್ಸು ಹೇಳಿದ್ದಾರೆ. ಒಬ್ಬರು ಲೇಡಿ ಆಫೀಸರು ಕೂಡ ಇಲ್ಲಿಂದ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಇದೆ ಅಂತ ಎಲ್ಲ ಇವರೇ ಘೋಷಣೆ ಮಾಡಿದ್ದಾರೆ. ಈಗ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಥರ ಹೇಳ್ತಾರೆ. ಒಂದು, ನಾನು ಈ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡೋದು, ನೀವು ಸ್ಪೋರ್ಟ್ಸ್ ಇಲಾಖೆಗೆ ಏನೇನು ಕ್ರಮ ತೊಗೊಂಡಿದ್ದೀರಾ, ಎಷ್ಟು ಉತ್ತೇಜನ ಕೊಟ್ಟಿದ್ದೀರಾ, ಯಾರನ್ನು ಒಲಿಂಪಿಕ್ಸ್ ಕಳಿಸಿದ್ದೀರಾ, ನಮ್ಮ ರಾಷ್ಟ್ರ ಮಟ್ಟಕ್ಕೆ ಯಾವ್ಯಾವ ಕ್ರೀಡಾಪಟುಗಳನ್ನ ಕಳಿಸಿದ್ದೀರಾ. ನಮ್ಮಲ್ಲಿ ಹಾಕಿ ಫೇಮಸ್ ಇತ್ತು ನಮ್ಮ ರಾಜ್ಯದಲ್ಲಿ. ನಮ್ಮ ಕೊಡಗಿನ ವೀರರು ತುಂಬ ದೇಶದಲ್ಲಿ ಹಾಕಿಗೆ ತುಂಬ ಫೇಮಸ್ ಇತ್ತು. ಇಲ್ಲಿಂದ ಹಲವಾರು ಜನ ಇರ್ತಾಯಿದ್ರು. ಯಾವಾಗಲೂ ಕೂಡ ನಮ್ಮ ಕೊಡಗಿನವರು ಅದರಲ್ಲಿ ಭಾಗಿಯಾಗ್ತಾಯಿದ್ರು ಪ್ಲೇಯರ್ಸು. ಎಲ್ಲಿ ನೀವು ಅದಕ್ಕೆಲ್ಲ ಉತ್ತೇಜನ ನೀಡ್ತಿದ್ದೀರಾ? ಆ ಇಲಾಖೆ, ಕ್ರೀಡಾ ಇಲಾಖೆ, ಯುವಶಕ್ತಿ ಇಲಾಖೆ ಸತ್ತೋಗಿದೆ. ಇವರು ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿಲ್ಲ, ಅದಕ್ಕೆ ಅನುದಾನಗಳು ಕೊಡ್ತಾಯಿಲ್ಲ. ಅಲ್ಲಿ ಸ್ಪೋರ್ಟ್ಸ್ಗೆ ನೀವು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಎನ್ಕರೇಜೇ ಮಾಡ್ತಿಲ್ಲ. ಎಲ್ಲಿ ಎಂಥದ್ದು ನಿಮಗೆ ಕ್ರೀಡಾಂಗಣಗಳು ಉತ್ತಮ ರೀತಿಯಲ್ಲಿ ಆಗಬೇಕು, ಅದು ಯಾವುದನ್ನು ಕೂಡ ಸರಿಪಡಿಸದೆ ನೀವು ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡದೆ ಯಾರೋ ಗೆದ್ದಿರೋದಕ್ಕೆ ಸಂಭ್ರಮಿಸಕ್ಕೆ ಹೋಗಿ ಈ ಥರ ನಮ್ಮ ಜನ ಬಲಿ ಕೊಟ್ರಲ್ರಿ. ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ BJP ಹೋರಾಟವನ್ನು ಶುರು ಮಾಡಿದೆ. JDS ಯಾವ ರೀತಿಯಾದಂಥ ಹೋರಾಟವನ್ನು ಶುರು ಮಾಡುತ್ತೆ? ಖಂಡಿತ. ನಾವು ಈಗಾಗಲೇ ಹೇಳ್ದಂಗೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ, ಕುಮಾರಸ್ವಾಮಿ ಅವರು ಅವ್ರಿಗೆ ಅವ್ರ ಬ್ಯುಸಿ ಶೆಡ್ಯೂಲ್ ಆಗದೆ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಾವು 11 ಜನ ಮಕ್ಕಳು ಮನೆಗೂ ಕೂಡ ಹೋಗಿ ಅವರೆಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮೊದಲು ಮಾಡಿ, ಇದರ ಜೊತೆಯಲ್ಲಿ ನಾವು ಕೂಡ ಈ ಒಂದು ಏನು ಅವಘಡಕ್ಕೆ ಕಾರಣ ಆದಂಥ ಈ ಸರ್ಕಾರದ ವಿರುದ್ಧ ಖಂಡಿತ ಬೇರೆ ರೀತಿ ಒಂದು ಹೋರಾಟವನ್ನು ಖಂಡಿತ ಹಮ್ಮಿಕೋತೇವೆ. ಸರ್, 10 ಲಕ್ಷ ಪರಿಹಾರ ಸಾಧ್ಯ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ತಾವೇನು ಹೇಳಿ? ನಾನು ಈಗಾಗಲೇ ಹೇಳಿದ್ದೇನೆ, ಈ 10 ಲಕ್ಷ ಪರಿಹಾರ ಅಲ್ಲ. ನೀವು ಕೇರಳದವ್ರಿಗೆ ಎಷ್ಟು ಅನೌನ್ಸ್ ಮಾಡಿದ್ರೆ ಆನೆ ಕಾಲು ತುಳಿದಕ್ಕೆ, ಬೇರೆ ರಾಜ್ಯಕ್ಕೆ ನಿಮ್ಮ ಹೈಕಮಾಂಡ್ ಹೇಳಿದ್ರೆ ಕೊಡ್ತೀರಾ? ನಮ್ಮ ಜನನ ನೀವೇ ಬಲಿ ಕೊಟ್ಟು ಅವ್ರಿಗೆ 10 ಲಕ್ಷಕ್ಕೆ ಬೆಲೆ ಕಟ್ಟಕ್ಕೆ ಹೋಗಿದ್ದೀರಲ್ಲ, ಇದು ನ್ಯಾಯನ? ಖಂಡಿತ ಇಲ್ಲ. ಇದಕ್ಕೆ ನಾನೇನು ಹೇಳಿರ್ತಾರೆ, ಅವ್ರ ಕುಟುಂಬದವ್ರು ಹೇಗಿದ್ದಾರೆ ಅದನ್ನು ಪರಿಸ್ಥಿತಿನ ಅವಲೋಕನ ಮಾಡಿ ಮೊದಲು ನೀವು ಸರ್ಕಾರ ಅವ್ರನ್ನ ಮುಂದಿನ ಜೀವನ, ಅವರಲ್ಲಿ ಇನ್ನೊಂದು ಮಗು ಏನಾದ್ರು ಅವ್ರ ಮನೇಲಿದ್ದರೆ ಆ ಮಗು ವಿದ್ಯಾಭ್ಯಾಸ, ಅದಕ್ಕೆ ಒಂದು ಕೆಲಸವನ್ನು ಕೊಡಿಸಿ ಆ ಕುಟುಂಬನ ಒಂದು ಸಮೃದ್ಧಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡೋವಂಥ ಕೆಲಸ ಮಾಡಿ. ನಿಮ್ಮ ದುಡ್ಡಿಂದ ಇವ್ರನ್ನ ಅಳೆಯೋಕ್ಕೆ ಹೋಗಬೇಡಿ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಸರ್, ಥ್ಯಾಂಕ್ ಯು. ಇದಿಷ್ಟು JDS ನಾಯಕರಾದಂಥ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ನ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಸರ್ಕಾರವೇ ಒಂದು ರೀತಿಯಾದಂಥ ಅನುಮತಿಯನ್ನು ನೀಡಿ ಈಗ ಪೊಲೀಸರನ್ನು ಹೊಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ JDS ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಕಾರ್ಯಕ್ರಮ ಮಾಡಿ ಎಂಜಾಯ್ ಮಾಡಿದ್ದು, ಅದರ ಕ್ರೆಡಿಟ್ ಗಳಿಸಿದ್ದು ಸರ್ಕಾರ, ಆದರೆ ಹೊಣೆಯನ್ನು ಮಾಡಿದ್ದಂಥದ್ದು ಪೊಲೀಸರನ್ನು 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಯಾವ ರೀತಿಯಾದಂಥ ಸರಿಯಾದ ಕ್ರಮ ಅಂತ? ಇದು ಸರಿಯಲ್ಲ. ಇವ್ರು ತಗೊಂಡೆ ಇದೇನೆಂದರೆ ಇವರು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳನ್ನ ತಲೆದಂಡ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲ್ಲ. ಖಂಡಿತ ಇವರು ಆದೇಶ ಕೊಟ್ಟಿರೋದ್ರಿಂದನೇ ಇವತ್ತು ಈ ಒಂದು ಸನ್ನಿವೇಶ ಉದ್ಭವ ಆಗಿ ಈ ಅವಘಡ ಆಗಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಇದು ತಲೆದಂಡ ಸರ್ಕಾರನೇ ಹೊರಬೇಕೆ ಹೊರತು ಯಾರ ಅಧಿಕಾರಿಗಳಲ್ಲ, ಮತ್ತಾರೂ ಅಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು, RCBಗೂ ಇವ್ರಿಗೂ ಸಂಬಂಧ ಏನು? ಫಸ್ಟ್
ನಮ್ಮ ರಾಜ್ಯ ಸರ್ಕಾರಕ್ಕೂ ಆರ್ ಸಿ ಬಿಗೂ ಸಂಬಂಧ ಏನು? ಯಾವುದೋ ಒಂದು ಆರ್ ಸಿ ಬಿ ಒಂದು ಅವರ ಆರ್ಗನೈಸರ್ ಇರ್ತಾರೆ, ಅವರು ಗೆದ್ದಂಥ ಸಂಭ್ರಮ ಅವರು ಆಚರಿಸ್ಲಿಕ್ಕೆ ಅವರು ಇದರಲ್ಲಿ ಸ್ಟೇಡಿಯಮಲ್ಲಿ ಕೇಳಿದಂಥದ್ದು. ಇವರು ತಾರಾತುರಿಯಾಗಿ ನಾವು ಇವ್ರನ್ನ ಗೌರವಿಸಬೇಕು ಅಂತ ವಿಧಾನಸೌಧದ ಮುಂಭಾಗ ಇವ್ರ ಕುಟುಂಬದವರೆಲ್ಲ ಸೇರಿಕೊಂಡು ಇವರು ಗವರ್ನರ್ನು ಕರೆದು ಅಲ್ಲಿ ಒಂದು ಚೂರು ಪ್ರೋಟೋಕಾಲ್ನು ಕೂಡ ಮೇಂಟೈನ್ ಮಾಡಿದ ರೀತಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವರೇನೋ ಗೆದ್ದು ಬಂದವರಂಗೆ ಈ ಸ್ಪೋರ್ಟ್ಸ್ಗೆ ನಾವು ಎನ್ಕರೇಜ್ ಮಾಡಿದವ್ರ ರೀತಿಯಲ್ಲಿ ಇವ್ರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ನ್ಯಾಯ? ಆದ್ದರಿಂದ ಇವರು 2 ಕಡೆ 3 ಕಡೆ ಈ ಥರ ವ್ಯತ್ಯಾಸಗಳು ಮಾಡಿದ್ರಿಂದ ಜನಗಳಿಗೆ ಬೆಳಗ್ಗಿಂದನೂ ಕೂಡ ಇವರೇ ಪ್ರಚಾರ ಮಾಡಿದ್ದಾರೆ. ನಾವು ಹೇಳಿಲ್ಲ, ಸರ್ಕಾರದಿಂದ ಆದೇಶ ಮಾಡಿಲ್ಲ ಅಂತಾರೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿಂದ ಸ್ಟೇಡಿಯಮಿಗೆ ಬರ್ತಾರೆ ಅಂತೆಲ್ಲ, ಮತ್ತು ಅವರ ಆಫೀಸರ್ಸು ಹೇಳಿದ್ದಾರೆ, ಒಬ್ಬರು ಲೇಡಿ ಆಫೀಸರು ಕೂಡ ಇಲ್ಲಿಂದ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಇದೆ ಅಂತ ಎಲ್ಲ ಇವರೇ ಘೋಷಣೆ ಮಾಡಿದ್ದಾರೆ. ಈಗ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಥರ ಹೇಳ್ತಾರೆ. ಒಂದು ನಾನು ಈ ಸರ್ಕಾರ ಕೇಳಕ್ಕೆ ಇಷ್ಟಪಡೋದು, ನೀವು ಸ್ಪೋರ್ಟ್ಸ್ ಇಲಾಖೆಗೆ ಏನೇನು ಕ್ರಮ ತೊಗೊಂಡಿದ್ದೀರಾ, ಎಷ್ಟು ಉತ್ತೇಜನ ಕೊಟ್ಟಿದ್ದೀರಾ, ಯಾರನ್ನು ಒಲಿಂಪಿಕ್ಸ್ ಕಳಿಸಿದ್ದೀರಾ, ನಮ್ಮ ರಾಷ್ಟ್ರ ಮಟ್ಟಕ್ಕೆ ಯಾವ್ಯಾವ ಕ್ರೀಡಾಪಟುಗಳನ್ನ ಕಳಿಸಿದ್ದೀರಾ? ನಮ್ಮಲ್ಲಿ ಹಾಕಿ ಫೇಮಸ್ ಇತ್ತು ನಮ್ಮ ರಾಜ್ಯದಲ್ಲಿ. ನಮ್ಮ ಕೊಡಗಿನ ವೀರರು ತುಂಬ ದೇಶದಲ್ಲಿ ಹಾಕಿಗೆ ತುಂಬ ಫೇಮಸ್ ಇತ್ತು. ಇಲ್ಲಿಂದ ಹಲವಾರು ಜನ ಇರ್ತಾಯಿದ್ರು. ಯಾವಾಗಲೂ ಕೂಡ ನಮ್ಮ ಕೊಡಗಿನವರು ಅದರಲ್ಲಿ ಭಾಗಿಯಾಗ್ತಾಯಿದ್ರು ಪ್ಲೇಯರ್ಸು. ಎಲ್ಲಿ ನೀವು ಅದಕ್ಕೆಲ್ಲ ಉತ್ತೇಜನ ನೀಡ್ತಿದ್ದೀರಾ? ಆ ಇಲಾಖೆ, ಕ್ರೀಡಾ ಇಲಾಖೆ, ಯುವಶಕ್ತಿ ಇಲಾಖೆ ಸತ್ತೋಗಿದೆ. ಇವರು ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿಲ್ಲ, ಅದಕ್ಕೆ ಅನುದಾನಗಳು ಕೊಡ್ತಾಯಿಲ್ಲ. ಅಲ್ಲಿ ಸ್ಪೋರ್ಟ್ಸ್ಗೆ ನೀವು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಎನ್ಕರೇಜೇ ಮಾಡ್ತಿಲ್ಲ. ಎಲ್ಲಿ ಎಂಥದ್ದು ನಿಮಗೆ ಕ್ರೀಡಾಂಗಣಗಳು ಉತ್ತಮ ರೀತಿಯಲ್ಲಿ ಆಗಬೇಕು, ಅದು ಯಾವುದನ್ನು ಕೂಡ ಸರಿಪಡಿಸದೆ ನೀವು ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡದೆ ಯಾರೋ ಗೆದ್ದಿರೋದಕ್ಕೆ ಸಂಭ್ರಮಿಸಕ್ಕೆ ಹೋಗಿ ಈ ಥರ ನಮ್ಮ ಜನ ಬಲಿ ಕೊಟ್ರಲ್ರಿ. ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಅಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ BJP ಹೋರಾಟವನ್ನು ಶುರು ಮಾಡಿದೆ. JDS ಯಾವ ರೀತಿಯಾದಂಥ ಹೋರಾಟವನ್ನು ಶುರು ಮಾಡುತ್ತೆ? ಖಂಡಿತ. ಈಗ ನಾವು ಈಗಾಗಲೇ ಹೇಳ್ದಂಗೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ, ಕುಮಾರಸ್ವಾಮಿ ಅವರು ಅವ್ರಿಗೆ ಅವ್ರ ಬ್ಯುಸಿ ಶೆಡ್ಯೂಲ್ ಆಗದೆ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಾವು 11 ಜನ ಮಕ್ಕಳು ಮನೆಗೂ ಕೂಡ ಹೋಗಿ ಅವರೆಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮೊದಲು ಮಾಡಿ, ಇದರ ಜೊತೆಯಲ್ಲಿ ನಾವು ಕೂಡ ಈ ಒಂದು ಏನು ಅವಘಡಕ್ಕೆ ಕಾರಣ ಆದಂಥ ಈ ಸರ್ಕಾರದ ವಿರುದ್ಧ ಖಂಡಿತ ಬೇರೆ ರೀತಿ ಒಂದು ಹೋರಾಟವನ್ನು ಖಂಡಿತ ಹಮ್ಮಿಕೋತೇವೆ. ಸರ್, 10 ಲಕ್ಷ ಪರಿಹಾರ ಸಾಧ್ಯ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ತಾವೇನು ಹೇಳಿ? ನಾನು ಈಗಾಗಲೇ ಹೇಳಿದ್ದೇನೆ, ಈ 10 ಲಕ್ಷ ಪರಿಹಾರ ಅಲ್ಲ. ನೀವು ಕೇರಳದವ್ರಿಗೆ ಎಷ್ಟು ಅನೌನ್ಸ್ ಮಾಡಿದ್ರೆ ಆನೆ ಕಾಲು ತುಳಿದಕ್ಕೆ ಬೇರೆ ರಾಜ್ಯಕ್ಕೆ ನಿಮ್ಮ ಹೈಕಮಾಂಡ್ ಹೇಳಿದ್ರೆ ಕೊಡ್ತೀರಾ? ನಮ್ಮ ಜನನ ನೀವೇ ಬಲಿ ಕೊಟ್ಟು ಅವ್ರಿಗೆ 10 ಲಕ್ಷಕ್ಕೆ ಬೆಲೆ ಕಟ್ಟಕ್ಕೆ ಹೋಗಿದ್ದೀರಲ್ಲ, ಇದು ನ್ಯಾಯನ? ಖಂಡಿತ ಇಲ್ಲ. ಇದಕ್ಕೆ ನಾನೇನು ಹೇಳಿರ್ತಾರೆ, ಅವ್ರ ಕುಟುಂಬದವ್ರು ಹೇಗಿದ್ದಾರೆ ಅದನ್ನು ಪರಿಸ್ಥಿತಿನ ಅವಲೋಕನ ಮಾಡಿ ಮೊದಲು ನೀವು ಸರ್ಕಾರ ಅವ್ರನ್ನ ಮುಂದಿನ ಜೀವನ, ಅವರಲ್ಲಿ ಇನ್ನೊಂದು ಮಗು ಏನಾದ್ರು ಅವ್ರ ಮನೇಲಿದ್ದರೆ ಆ ಮಗು ವಿದ್ಯಾಭ್ಯಾಸ, ಅದಕ್ಕೆ ಒಂದು ಕೆಲಸವನ್ನು ಕೊಡಿಸಿ ಆ ಕುಟುಂಬನ ಒಂದು ಸಮೃದ್ಧಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡೋವಂಥ ಕೆಲಸ ಮಾಡಿ. ನಿಮ್ಮ ದುಡ್ಡಿಂದ ಇವ್ರನ್ನ ಅಳೆಯೋಕ್ಕೆ ಹೋಗಬೇಡಿ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಸರ್, ಥ್ಯಾಂಕ್ ಯು. ಇದಿಷ್ಟು JDS ನಾಯಕರಾದಂಥ ಸುರೇಶ್ ಬಾಬು ಅವರ ಮತ್ತು ಕ್ಯಾಮ್ ಪರ್ಸನ್ನ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು, ಸರ್ಕಾರವೇ ಒಂದು ರೀತಿಯಾದಂಥ ಅನುಮತಿಯನ್ನು ನೀಡಿ ಈಗ ಪೊಲೀಸರನ್ನು ಹೊಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜೊತೆ ಮಾತನಾಡಲಿಕ್ಕೆ JDS ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಕಾರ್ಯಕ್ರಮ ಮಾಡಿ ಎಂಜಾಯ್ ಮಾಡಿದ್ದು, ಅದರ ಕ್ರೆಡಿಟ್ ಗಳಿಸಿದ್ದು ಸರ್ಕಾರ, ಆದರೆ ಹೊಣೆಯನ್ನು ಮಾಡಿದ್ದಂಥದ್ದು ಪೊಲೀಸರನ್ನು, 5 ಜನ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಇದು ಯಾವ ರೀತಿಯಾದಂಥ ಸರಿಯಾದ ಕ್ರಮ ಅಂತ? ಇದು ಸರಿಯಲ್ಲ. ಇವ್ರು ಇದೇನೆಂದರೆ ಇವರು ಉಳಿಸ್ಕೊಳ್ಳೋಕ್ಕೋಸ್ಕರ ಅಧಿಕಾರಿಗಳನ್ನ ತಲೆದಂಡ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಒಪ್ಪಲ್ಲ. ಖಂಡಿತ ಇವರು ಆದೇಶ ಕೊಟ್ಟಿರೋದ್ರಿಂದನೇ ಇವತ್ತು ಈ ಒಂದು ಸನ್ನಿವೇಶ ಉದ್ಭವ ಆಗಿ ಈ ಅವಘಡ ಆಗಲಿಕ್ಕೆ ಸಾಧ್ಯ ಆಗಿದೆ. ಆದ್ದರಿಂದ ಇದು ತಲೆದಂಡ ಸರ್ಕಾರನೇ ಹೊರಬೇಕೇ ಹೊರತು ಯಾರ ಅಧಿಕಾರಿಗಳಲ್ಲ, ಮತ್ತಾರೂ ಅಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು, RCBಗೂ ಇವ್ರಿಗೂ ಸಂಬಂಧ ಏನು? ಫಸ್ಟ್ ನಮ್ಮ ರಾಜ್ಯ ಸರ್ಕಾರಕ್ಕೂ RCBಗೂ ಸಂಬಂಧ ಏನು? ಯಾವುದೋ ಒಂದು RCB ಒಂದು ಅವರ ಆರ್ಗನೈಸರ್ ಇರ್ತಾರೆ, ಅವರು ಗೆದ್ದಂಥ ಸಂಭ್ರಮ ಅವರು ಆಚರಿಸ್ಲಿಕ್ಕೆ ಅವರು ಇದರಲ್ಲಿ ಸ್ಟೇಡಿಯಮಲ್ಲಿ ಕೇಳಿದಂಥದ್ದು. ಇವರು ತಾರಾತುರಿಯಾಗಿ ನಾವು ಇವ್ರನ್ನ ಗೌರವಿಸಬೇಕು ಅಂತ ವಿಧಾನಸೌಧದ ಮುಂಭಾಗ ಇವ್ರ ಕುಟುಂಬದವರೆಲ್ಲ ಸೇರಿಕೊಂಡು ಇವರು ಗವರ್ನರ್ನು ಕರೆದು ಅಲ್ಲಿ ಒಂದು ಚೂರು ಪ್ರೋಟೋಕಾಲ್ನು ಕೂಡ ಮೇಂಟೈನ್ ಮಾಡಿದ ರೀತಿಯಲ್ಲಿ ಇವ್ರು ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇವರೇನೋ ಗೆದ್ದು ಬಂದವರಂಗೆ ಈ ಸ್ಪೋರ್ಟ್ಸ್ಗೆ ನಾವು ಎನ್ಕರೇಜ್ ಮಾಡಿದವ್ರ ರೀತಿಯಲ್ಲಿ ಇವ್ರು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಎಷ್ಟು ನ್ಯಾಯ? ಆದ್ದರಿಂದ ಇವರು 2 ಕಡೆ 3 ಕಡೆ ಈ ಥರ ವ್ಯತ್ಯಾಸಗಳು ಮಾಡಿದ್ರಿಂದ ಜನಗಳಿಗೆ ಬೆಳಗ್ಗಿಂದನೂ ಕೂಡ ಇವರೇ ಪ್ರಚಾರ ಮಾಡಿದ್ದಾರೆ. ನಾವು ಹೇಳಿಲ್ಲ, ಸರ್ಕಾರದಿಂದ ಆದೇಶ ಮಾಡಿಲ್ಲ ಅಂತಾರೆ. ಒಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲಿಂದ ಸ್ಟೇಡಿಯಮಿಗೆ ಬರ್ತಾರೆ ಅಂತೆಲ್ಲ, ಮತ್ತು ಅವರ ಆಫೀಸರ್ಸು ಹೇಳಿದ್ದಾರೆ, ಒಬ್ಬರು ಲೇಡಿ ಆಫೀಸರು ಕೂಡ ಇಲ್ಲಿಂದ ಸ್ಟೇಡಿಯಮಲ್ಲಿ ಕಾರ್ಯಕ್ರಮ ಇದೆ ಅಂತ ಎಲ್ಲ ಇವರೇ ಘೋಷಣೆ ಮಾಡಿದ್ದಾರೆ. ಈಗ ತಪ್ಪಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಥರ ಹೇಳ್ತಾರೆ. ಒಂದು ನಾನು ಈ ಸರ್ಕಾರ
ಕೇಳೋಕ್ಕೆ ಇಷ್ಟಪಡೋದು, ನೀವು ಸ್ಪೋರ್ಟ್ಸ್ ಇಲಾಖೆಗೆ ಏನೇನು ಕ್ರಮ ತೊಗೊಂಡಿದ್ದೀರಾ, ಎಷ್ಟು ಉತ್ತೇಜನ ಕೊಟ್ಟಿದ್ದೀರಾ, ಯಾರನ್ನು ಒಲಿಂಪಿಕ್ಸ್ಗೆ ಕಳಿಸಿದ್ದೀರಾ, ನಮ್ಮ ರಾಷ್ಟ್ರ ಮಟ್ಟಕ್ಕೆ ಯಾವ್ಯಾವ ಕ್ರೀಡಾಪಟುಗಳನ್ನ ಕಳಿಸಿದ್ದೀರಾ. ನಮ್ಮಲ್ಲಿ ಹಾಕಿ ಫೇಮಸ್ ಇತ್ತು ನಮ್ಮ ರಾಜ್ಯದಲ್ಲಿ. ನಮ್ಮ ಕೊಡಗಿನ ವೀರರು ತುಂಬ ದೇಶದಲ್ಲಿ ಹಾಕಿಗೆ ತುಂಬ ಫೇಮಸ್ ಇತ್ತು. ಇಲ್ಲಿಂದ ಹಲವಾರು ಜನ ಇರ್ತಾಯಿದ್ರು, ಯಾವಾಗಲೂ ಕೂಡ ನಮ್ಮ ಕೊಡಗಿನವರು ಅದರಲ್ಲಿ ಭಾಗಿಯಾಗ್ತಾಯಿದ್ರು ಪ್ಲೇಯರ್ಸು. ಎಲ್ಲಿ ನೀವು ಅದಕ್ಕೆಲ್ಲ ಉತ್ತೇಜನ ನೀಡ್ತಿದ್ದೀರಾ? ಆ ಇಲಾಖೆ, ಕ್ರೀಡಾ ಇಲಾಖೆ, ಯುವಶಕ್ತಿ ಇಲಾಖೆ ಸತ್ತೋಗಿದೆ. ಇವರು ಅದಕ್ಕೆ ಜೀವ ತುಂಬುವಂಥ ಕೆಲಸ ಮಾಡಿಲ್ಲ, ಅದಕ್ಕೆ ಅನುದಾನಗಳು ಕೊಡ್ತಾಯಿಲ್ಲ. ಅಲ್ಲಿ ಸ್ಪೋರ್ಟ್ಸ್ಗೆ ನೀವು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಿ ನೀವು ಎನ್ಕರೇಜೇ ಮಾಡ್ತಿಲ್ಲ. ಎಲ್ಲಿ ಎಂಥದ್ದು ನಿಮಗೆ ಕ್ರೀಡಾಂಗಣಗಳು ಉತ್ತಮ ರೀತಿಯಲ್ಲಿ ಆಗಬೇಕು, ಅದು ಯಾವುದನ್ನು ಕೂಡ ಸರಿಪಡಿಸದೆ ನೀವು ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡದೆ ಯಾರೋ ಗೆದ್ದಿರೋದಕ್ಕೆ ಸಂಭ್ರಮಿಸಕ್ಕೆ ಹೋಗಿ ಈ ಥರ ನಮ್ಮ ಜನ ಬಲಿ ಕೊಟ್ರಲ್ರಿ. ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಅಂತ ನೇರವಾಗಿ ಹೇಳಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ BJP ಹೋರಾಟವನ್ನು ಶುರು ಮಾಡಿದೆ. JDS ಯಾವ ರೀತಿಯಾದಂಥ ಹೋರಾಟವನ್ನು ಶುರು ಮಾಡುತ್ತೆ? ಖಂಡಿತ. ನಾವು ಈಗಾಗಲೇ ಹೇಳ್ದಂಗೆ ನಾವು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ, ಕುಮಾರಸ್ವಾಮಿ ಅವರು ಅವ್ರಿಗೆ ಅವ್ರ ಬ್ಯುಸಿ ಶೆಡ್ಯೂಲ್ ಆಗದೆ ಇರೋದ್ರಿಂದ ನಿಖಿಲ್ ಕುಮಾರಸ್ವಾಮಿ ಅವರು ನಾವು 11 ಜನ ಮಕ್ಕಳು ಮನೆಗೂ ಕೂಡ ಹೋಗಿ ಅವರೆಲ್ಲರಿಗೂ ಕೂಡ ಸಾಂತ್ವನ ಹೇಳಿ ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಮೊದಲು ಮಾಡಿ, ಇದರ ಜೊತೆಯಲ್ಲಿ ನಾವು ಕೂಡ ಈ ಒಂದು ಏನು ಅವಘಡಕ್ಕೆ ಕಾರಣ ಆದಂಥ ಈ ಸರ್ಕಾರದ ವಿರುದ್ಧ ಖಂಡಿತ ಬೇರೆ ರೀತಿ ಒಂದು ಹೋರಾಟವನ್ನು ಖಂಡಿತ ಹಮ್ಮಿಕೋತೇವೆ. ಸರ್, 10 ಲಕ್ಷ ಪರಿಹಾರ ಸಾಧ್ಯ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರ ಕೊಡಬೇಕು ಅನ್ನೋಂಥದ್ದು ತಾವೇನು ಹೇಳಿ? ನಾನು ಈಗಾಗಲೇ ಹೇಳಿದ್ದೇನೆ, ಈ 10 ಲಕ್ಷ ಪರಿಹಾರ ಅಲ್ಲ. ನೀವು ಕೇರಳದವ್ರಿಗೆ ಎಷ್ಟು ಅನೌನ್ಸ್ ಮಾಡಿದ್ರೆ ಆನೆ ಕಾಲು ತುಳಿದಕ್ಕೆ, ಬೇರೆ ರಾಜ್ಯಕ್ಕೆ ನಿಮ್ಮ ಹೈಕಮಾಂಡ್ ಹೇಳಿದ್ರೆ ಕೊಡ್ತೀರಾ? ನಮ್ಮ ಜನನ ನೀವೇ ಬಲಿ ಕೊಟ್ಟು ಅವ್ರಿಗೆ 10 ಲಕ್ಷಕ್ಕೆ ಬೆಲೆ ಕಟ್ಟಕ್ಕೆ ಹೋಗಿದ್ದೀರಲ್ಲ, ಇದು ನ್ಯಾಯನ? ಖಂಡಿತ ಇಲ್ಲ. ಇದಕ್ಕೆ ನಾನೇನು ಹೇಳಿರ್ತಾರೋ ಅವ್ರ ಕುಟುಂಬದವ್ರು ಹೇಗಿದ್ದಾರೆ ಅದನ್ನು ಪರಿಸ್ಥಿತಿನ ಅವಲೋಕನ ಮಾಡಿ ಮೊದಲು ನೀವು ಸರ್ಕಾರ ಅವ್ರನ್ನ ಮುಂದಿನ ಜೀವನ, ಅವರಲ್ಲಿ ಇನ್ನೊಂದು ಮಗು ಏನಾದ್ರು ಅವ್ರ ಮನೇಲಿದ್ದರೆ ಆ ಮಗು ವಿದ್ಯಾಭ್ಯಾಸ, ಅದಕ್ಕೆ ಒಂದು ಕೆಲಸವನ್ನು ಕೊಡಿಸಿ ಆ ಕುಟುಂಬನ ಒಂದು ಸಮೃದ್ಧಿಯಾಗಿ ಇಡಲಿಕ್ಕೆ ಪ್ರಯತ್ನ ಮಾಡೋವಂಥ ಕೆಲಸ ಮಾಡಿ. ನಿಮ್ಮ ದುಡ್ಡಿಂದ ಇವ್ರನ್ನ ಅಳೆಯೋಕ್ಕೆ ಹೋಗಬೇಡಿ ಅಂತಕ್ಕಂಥದ್ದನ್ನ ನಾನು ಒತ್ತಾಯ ಮಾಡ್ತೇನೆ. ಸರ್, ಥ್ಯಾಂಕ್ ಯು. ಇದಿಷ್ಟು JDS ನಾಯಕರಾದಂಥ ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾ ಪರ್ಸನ್ ಲೋಹಿತ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.